ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವರೇ ಬೆಳೆ ಮೇಳ ನಡೀತಾ ಇದೆ. ಹೌದು, ಇದೇ ಫೆಬ್ರವರಿ 21, 22 ಹಾಗೂ 23ರಂದು ಶ್ರೀನಿವಾಸಪುರ ರೋಡ್ ಅಲ್ಲಿರೋ KMD ಕನ್ವೆನ್ಷನ್ ಹಾಲ್ ನಲ್ಲಿ ಅವರೇ ಬೆಳೆ ಮೇಳ ಹಾಗೂ ಬೃಹತ್ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೀತಾ ಇದೆ. ಇಲ್ಲಿ ಅವರೇ ಬೆಳೆಯಿಂದ ಮಾಡಿರೋ ಡಿಶಸ್ ಜೊತೆಗೆ ಸೀರೆ, ರೆಡಿಮೇಡ್ ಡ್ರೆಸಸ್, ಹ್ಯಾಂಡ್ ಬ್ಯಾಗ್, ಮಕ್ಕಳ ಬಟ್ಟೆ, ಖಾದಿ ಬಟ್ಟೆ, ಬ್ಯೂಟಿ ಪ್ರಾಡಕ್ಟ್, ಕಿಚನ್ ಐಟಮ್ಸ್ ಎಲ್ಲ ಸಿಗ್ತಾ ಇದೆ. ಜೊತೆಗೆ ಹಳೆ ರೇಷ್ಮೆ ಸೀರೆ ಕೊಟ್ರೆ ದುಡ್ಡು ಡಿಸ್ಕೌಂಟ್ ಹೋಗಬಹುದು. ಸೊ ಚಿಂತಾಮಣಿ ಜನ ಈವೆಂಟ್ ನ ಅಟೆಂಡ್ ಮಾಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಚಿಂತಾಮಣಿ ನಗರದ ರಾಮಕುಂಟೆ ಬಳಿಯ ಕರವೇ ಶ್ರೀರಾಮನಗರ ಶಂಕರ್ ಅವರ ಕುಂಬಾರರ ಸಂಘದ ಕಚೇರಿಯಲ್ಲಿ ಕವಿ ಸರ್ವಜ್ಞರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರು ಭಾಗವಹಿಸಿ ಕವಿ ಸರ್ವಜ್ಞರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕುಂಬಾರರ ಸಂಘದ ಅಧ್ಯಕ್ಷ ಹಾಗೂ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ, ಸಮುದಾಯದ ಮುಖಂಡರಾದ ಶಂಕರಪ್ಪ, ಮುರುಗಮಲ ಶ್ರೀನಿವಾಸ್, ರಾಮಸ್ವಾಮಿ, ವೆಂಕಟೇಶ್, ಶ್ರೀರಾಮಪ್ಪ, ಶ್ರೀರಾಮನಗರ ಶಂಕರ್, ಚೆನ್ನಕೇಶ್ವರ ರವಿ, ಚಿನ್ನಪ್ಪ, ಬಾಲಾಜಿ, ಪ್ರಸಾದ್, ಮಹೇಶ್, ಪ್ರಕಾಶ್ ಅವರುಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕುಂಬಾರ ಸಂಘದ ತಾಲೂಕು ಅಧ್ಯಕ್ಷ ಮುರುಗಮಲ ಕೃಷ್ಣಮೂರ್ತಿ ಮಾತನಾಡಿ, ಸರ್ವಜ್ಞ ಎಂದರೆ ಎಲ್ಲವನ್ನು ತಿಳಿದವ ಅಥವಾ ಬಲ್ಲವ ಎಂಬ ಅರ್ಥವನ್ನು ಸಂಸ್ಕೃತ ಪದ ನೀಡುತ್ತದೆ ಎಂದಾಗ ತಿಳಿಸಿದ ಅವರು, ಡಾಕ್ಟರ್ MC ಸುಧಾಕರ್ ರವರು ಕುಂಬಾರ ಸಮುದಾಯಕ್ಕೆ 10 ಗುಂಟೆ ಜಮೀನು ನೀಡಿದ್ದು, ನಮ್ಮ ಜನಾಂಗದಲ್ಲಿ ಕಡಿಮೆ ಜನಸಂಖ್ಯೆ ಇದ್ದರೂ ನಮ್ಮನ್ನು ಗುರುತಿಸಿ ಜಮೀನು ಮಂಜೂರು ಮಾಡಿರುವುದಕ್ಕೆ ಕೃತಜ್ಞತೆಗಳನ್ನು ತಿಳಿಸಿದರು. ಕರವೇ ಶ್ರೀರಾಮನಗರ ಶಂಕರ್ ಮಾತನಾಡಿ, ಶಿವನೊಲಿದಾತನೇ ಜಾತಿ ಎಂಬ ತ್ರಿಪದಿ ಸಾಲು ಜಾತಿಯ ಬಗ್ಗೆ ವಿವರಣೆ ನೀಡಿ ಜಾತಿವಾದವನ್ನು ಬಿಡಬೇಕೆಂಬ ಸ್ಪಷ್ಟ ಸಂದೇಶವನ್ನು ನೀಡಿದ ಮಹಾನ್ ಜ್ಞಾನಿಯಾಗಿದ್ದು, ಸರ್ವಜ್ಞರು ತಮ್ಮ ತ್ರಿಪದಿಗಳಿಂದಲೇ ಜನಪ್ರಿಯರಾಗಿದ್ದು, ಅವರು ರಚಿಸಿದ ಹಲವು ತ್ರಿಪದಿಗಳು ಇಂದಿನ ಕಾಲಘಟ್ಟಕ್ಕೆ ಅನ್ವಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಶಂಕರಪ್ಪ, ಶ್ರೀನಿವಾಸ್, ರಾಮಸ್ವಾಮಿ, ಶ್ರೀರಾಮಪ್ಪ, ಚೆನ್ನಕೇಶ್ವರ ರವಿ, ನಂದಕುಮಾರ್, ಮಹೇಶ್, ಚಿನ್ನಪ್ಪ, ಪ್ರಕಾಶಪ್ಪ, ಪೃಥ್ವಿ, ಬಾಲಾಜಿ, ಪ್ರಸಾದ್, ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಕರವೇ ಅಧ್ಯಕ್ಷರಾದ ಶ್ರೀರಾಮನಗರ ಶಂಕರ್ ಅವರ ಕಚೇರಿಯಲ್ಲಿ ಈ ದಿನ ಸಂತಕವಿ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ. ಎಲ್ಲ ನಮ್ಮ ಕರವೇ ಅಧ್ಯಕ್ಷರಾದ ಶಂಕರ್ ಮತ್ತು ಅವರ ಸದಸ್ಯರು ಮತ್ತು ಕುಂಬಾರ ಕುಲಬಾಂಧವರ ಒಂದು ಸಮ್ಮುಖದಲ್ಲಿ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಜನತೆಗೆ ಸರ್ವಜ್ಞ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಸರ್ವಜ್ಞ ಅವರು ಸರ್ವವನ್ನು ಅರಿತವರು, ಅದಕ್ಕೆ ಅವರಿಗೆ ಸರ್ವಜ್ಞ ಅಂತ ಹೆಸರು ಬರುತ್ತೆ. ಅವರ ಒಂದು ಕವಿತೆಗಳನ್ನು, ಕವನಗಳನ್ನು ಮುಖಾಂತರ ಅನೇಕ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದಾದಂತಹ ವಚನಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಮ್ಮ ಎಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಜೀವನವನ್ನು ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಚಿಂತಾಮಣಿ ತಾಲೂಕು ನಮ್ಮ ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ MC ಸುಧಾಕರ್ ರೆಡ್ಡಿಯವರು, ಉನ್ನತ ಶಿಕ್ಷಣ ಸಚಿವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಗಳು ಆದಂತಹ ಡಾಕ್ಟರ್ MC ಸುಧಾಕರ್ ರೆಡ್ಡಿಯವರು ಮತ್ತು ಬಾಲಾಜಿ ರೆಡ್ಡಿಯವರು ಈ ಎಲ್ಲ ಸಂಘ ಸಂಸ್ಥೆಗಳಿಗೆ 1 ಎಕರೆ, 3/4 ಎಕರೆ, ಅರ್ಧ ಎಕರೆ ಮತ್ತು 1/4 ಎಕರೆ ಜಮೀನುಗಳನ್ನು ನಮ್ಮ ಸಂಘ ಸಂಸ್ಥೆಗಳಿಗೆ ನೀಡಿರುತ್ತಾರೆ. ಅದೇ ಥರ ಕೈವಾರ ಹೋಬಳಿ ನಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರಲ್ಲಿ ಬ್ಲಾಕ್ 12ರಲ್ಲಿ 10 ಗುಂಟೆ ಜಮೀನನ್ನು ನಮ್ಮ ಕುಂಬಾರ ಸಮುದಾಯದವರಿಗೆ ನೀಡಿರುತ್ತಾರೆ. ಅವರಿಗೆ ಈ ನಮ್ಮ ಎಲ್ಲ ಕುಂಬಾರ ಸಮುದಾಯದ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇದೇ ನಮ್ಮ ಸಮುದಾಯ ಆರ್ಥಿಕವಾಗಿ
ರಾಜಕೀಯವಾಗಿ ಶೈಕ್ಷಣಿಕವಾಗಿ ತುಂಬ ಹಿಂದೆ ಉಳಿದಿದೆ. ಆದ್ದರಿಂದ ನಮ್ಮ ಚಿಂತಾಮಣಿ ಕ್ಷೇತ್ರದ ಶಾಸಕರು ಇದನ್ನು ಗಮನದಲ್ಲಿ ಇಟ್ಕೊಂಡು ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಅವರ ಒಂದು ಏನು ಅವರ ಒಂದು ಸಮ್ಮುಖದಲ್ಲಿ ನಮ್ಮ ಕುಂಬಾರ ಸಮುದಾಯವನ್ನು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅವರು ಮುಂದೆ ಬರಲು ಕಾರಣಕರ್ತರಾಗಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಅದೇ ಥರ ನಮ್ಮ ಸಮುದಾಯಕ್ಕೆ ಇವರು 10 ಗುಂಟೆ ಜಮೀನನ್ನು ನೀಡಿರೋದ್ರಿಂದ ಅವರಿಗೆ ನಮ್ಮ ಎಲ್ಲ ಚಿಂತಾಮಣಿ ತಾಲೂಕು ಕುಂಬಾರ ಸಮುದಾಯದ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಕುಂಬಾರ ಸಮುದಾಯದವರೆಗೂ ಶುಭಾಶಯಗಳು ಹೇಳ್ತಾ ಮತ್ತು ಅದೇ ಥರ ಚಿಂತಾಮಣಿ ತಾಲೂಕಿನ ಜನತೆಗೂ ಸರ್ವಜ್ಞ ಜಯಂತಿ ಶುಭಾಶಯಗಳು ಹೇಳ್ತಾ ಈ ವರ್ಷದಲ್ಲಿ ಒಳ್ಳೆಯ ಮಳೆ ಬೆಳೆಗಳಾಗಿ ರೈತರು ಮತ್ತು ಎಲ್ಲ ಸಮುದಾಯದವರು ಚೆನ್ನಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ಮತ್ತು ನಮ್ಮ ಸಮುದಾಯಕ್ಕೆ ಕುಂಬಾರ ಸಮುದಾಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಚಿವರಾದಂಥ ಸುಧಾಕರಣ್ಣನವರು 10 ಗುಂಟೆ ಜಮೀನನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸುಧಾಕರಣ್ಣವರು ಅವರಿಂದ ನಮ್ಮ ಸಮುದಾಯಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಅದೇ ಥರ ನಮ್ಮ ಮೇಲೆ ಕರುಣೆ ತೋರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.